ಎಲ್ಲ ಗ್ರಾಹಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಸರ್ಕಾರ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿತ್ತು. ಗ್ರಾಹಕರ ಬೆಲೆಗಳು ಏರಿಕೆ ಒಂದು ರೀತಿಯಲ್ಲಿ ಆಘಾತವನ್ನು ಉಂಟು ಮಾಡ್ತದೆ. ಯಾಕೆಂದರೆ ಈಗ ಆಲ್ರೆಡಿ ಎಲ್ಲ ವ್ಯವಸ್ಥೆಯಲ್ಲೂ ಬೆಲೆಗಳ ಏರಿಳಿತಗಳು ಉಂಟಾಗಿದೆ. ಸಾಮಾನ್ಯವಾದ ಪ್ರಜೆ ಜೀವನ ಸಾಕೋದು ಭಾಳ ಕಷ್ಟ ಆಗಿದೆ. ಇದನ್ನು ಸರ್ಕಾರ ಮನಗೊಳ್ಳಬೇಕಾಗಿತ್ತು. ಏಕಾಏಕಿ 4 ರೂಪಾಯಿನ ಏರಿಸಿರೋದು ನಿಜವಾಗ್ಲೂ ದುರದೃಷ್ಟಕರ. ಏಕೆಂದರೆ ರೈತನಿಗೆ ಇವರು ಎಷ್ಟು ಕೊಡ್ತಾರೆ ಅನ್ನೋದು ನಮಗೆ ಅರಿವಾಗೋದಿಲ್ಲ. ಆದರೆ ನಮ್ಮ ದುಡಿಮೆ ಎಷ್ಟು, ಆ ದುಡಿಮೆಯಲ್ಲಿ ನಾವು ಜೀವನ ಸಾಕೋದು ಅದು ಬೆಂಗಳೂರು ನಗರದಂಥ ನಗರ ಪ್ರದೇಶಗಳಲ್ಲಿ ಭಾಳ ಕಷ್ಟ ಆಗಿದೆ. ಸರ್ಕಾರ ಇದನ್ನು ನಾನು ಎಲ್ಲ ಗ್ರಾಹಕರ ಪರವಾಗಿ, ಸಾರ್ವಜನಿಕರ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ ಮತ್ತು ಮಂಡಳಿಗೆ ಮನವಿ ಮಾಡ್ಕೊಳ್ತೀನಿ. ಇದನ್ನು ತಾವು ಪುನರ್ ಪರಿಶೀಲಿಸಿ ಮತ್ತೊಮ್ಮೆ ಯುಗಾದಿ ಗಿಫ್ಟ್ ಅಂತ ಕೊಡೋದ್ರೊಳಗಡೆ ಅಭ್ಯಂತರ ಇಲ್ಲ. ಸರ್, ಈಗ ಒಂದು ಕಡೆ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಲ್ವಾ? ಗ್ಯಾರಂಟಿ ವಿಚಾರ ಬಗ್ಗೆ ಮಾತಾಡಬೇಕು ಅಂದರೆ, ಗ್ಯಾರಂಟಿ ನಾನು ಉಳ್ಕೊಳ್ಳೋಕ್ಕೋಸ್ಕರ, ಅಧಿಕಾರದಲ್ಲಿ ನಾನು ಉಳ್ಕೊಳ್ಬೇಕು, ಅದಕ್ಕೋಸ್ಕರ ಗ್ಯಾರಂಟಿ ಕೊಟ್ಟಿದ್ದೀನಿ ನಿಮಗೆ. ಆದರೆ ನಾನು ಇಲ್ಲದೇ ಇದ್ದರೆ ಏನಾಗುತ್ತೆ, ಗ್ಯಾರಂಟಿ ಕೊಡೋದಿಲ್ಲ. ಅದಕ್ಕೆ ಆ ಗ್ಯಾರಂಟಿಗೆ ಸಮತೋಲನ ಕಾಪಾಡಬೇಕು ಮತ್ತು ನಾನು ಸರ್ಕಾರನ ರಚನೆ ಮಾಡಬೇಕು ಅನ್ನೋದು ಒಂದು ದೃಷ್ಟಿ ಇದ್ದಾಗ ಏನು ಯೋಚನೆ ಮಾಡ್ತೀವಿ ಅಂದರೆ, ಒಂದು ಕಡೆ ಕೊಟ್ಟಂಗೆ ಮಾಡಿ ಇನ್ನೊಂದು ಕಡೆ ಇದನ್ನು ಕಿತ್ಕೊಂಡಂಗೆ ಆಗುತ್ತೆ. ಆ ದೃಷ್ಟಿಯಿಂದ ವ್ಯವಸ್ಥೆನ ಹಾಳು ಮಾಡ್ದೇನೆ ಇರುವ ವ್ಯವಸ್ಥೆಯನ್ನು ಕಾಪಾಡಿಕೊಂಡು, ನೆರೆ ರಾಜ್ಯಗಳಲ್ಲಿ ಇದನ್ನು ಏನೇನು ಹಾಕಿದ್ದಾರೆ, ನೆರೆ ರಾಜ್ಯಗಳಲ್ಲೆಲ್ಲ ರೇಟ್ ಕಡಿಮೆ ಇದೆ ಅದಿದೆ ಅಂತ. ಆದರೆ ನೈಜವಾಗಿ ಯೋಚನೆ ಮಾಡಿ ನೋಡಿದಾಗ ರೈತನಿಗೆ ಇದ್ರ ಲಾಭ ಸಿಗುತ್ತಾ, ಭಾಳ ಅದು ವೆರಿ ಇಂಪಾರ್ಟೆಂಟ್. ಅದು ಕಾಮನ್ ಮ್ಯಾನಿಂದ ಕಿತ್ತು ಕೊಟ್ಟಂಗಾಗುತ್ತೆ. ಆ ದೃಷ್ಟಿಯಿಂದ ಸರ್ಕಾರ ಇದನ್ನು ಪುನರ್ ಪರಿಶೀಲಿಸಬೇಕು. ಮತ್ತು ಎಲ್ಲ ರಂಗಗಳಲ್ಲೂ ಬದಲಾವಣೆ. ಈಗ ನೋಡಿ, ವಿದ್ಯುತ್ ಶಕ್ತಿ ದರನೂ ಜಾಸ್ತಿ ಮಾಡಿದ್ದಾರೆ. ಇದು ತಪ್ಪಲ್ವಾ? ಉಚಿತ ಅಂತ ಕೊಡ್ತೀರಾ, ವಿದ್ಯುತ್ ದರ ಬೇರೆ ಜಾಸ್ತಿ ಮಾಡ್ತೀರಾ. ಒಂದು ಕಡೆ ಕೊಟ್ಟು ಒಂದು ಕಡೆ ವಸೂಲಿ ಮಾಡೋದು. ಶೆಟ್ಟಿ. ಥ್ಯಾಂಕ್ ಯು, ಒಳ್ಳೆಯದಾಗಲಿ.